Hello Chitrika fans. Once again, let's know about our Chitrika EV Motors vehicle produce. ಹಾಯ್ ನಮಸ್ತೆ, ನನ್ನ ಹೆಸರು ಸಿದ್ದೇಗೌಡ ಅಂತ ಹೇಳಿ. ನಾನು ನ್ಯಾಷನಲ್ ಪ್ರಮೋಟರ್ ಫಾರ್ ಚಿತ್ರಕ ಇವಿ ಮೋಟರ್ಸ್. ಸ್ನೇಹಿತರೆ, ಈಗಾಗಲೇ ನಮ್ಮ ಈ ಚಿತ್ರಕ ಇವಿ ಮೋಟರ್ಸ್ ಮಾರ್ಕೆಟ್ನಲ್ಲಿ ಆಲ್ರೆಡಿ ಎಲ್ಲ ಕಡೆ ಬಳಸ್ತಾ ಇದ್ದಾರೆ ಗ್ರಾಹಕರು. ಮಂಡ್ಯ, ಮೈಸೂರು, ಬೆಂಗಳೂರು ಎಲ್ಲ ಕಡೆ ಆಲ್ರೆಡಿ 100ಕ್ಕಿಂತ ಹೆಚ್ಚು ಗಾಡಿಗಳನ್ನ ಗ್ರಾಹಕರು ಓಡಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಇದು ದೊಡ್ಡ ಹೆಸರು ಮಾಡ್ತಾ ಇದೆ. ಮತ್ತು ಏನೆಲ್ಲ ಈ ಗಾಡಿಯ ಫೀಚರ್ಸ್ ಇದು ತಿಳಿಸ್ಕೊಡೋಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ಇದು ಗಾಡಿ ಬಂದು ಎಲೆಕ್ಟ್ರಿಕ್ ಸ್ಕೂಟರು. ಇದು ಬಂದು 50ರಿಂದ 55 ಕಿಲೋಮೀಟರ್ಗಿಂತ ಕಮ್ಮಿ ಸ್ಪೀಡ್ ಓಡುವಂತ ಒಂದು ಸ್ಕೂಟರು. ಇದ್ರ ವಿನ್ಯಾಸ ಏನು, ಗಾಡಿ ಹೇಗೆ ವರ್ಕ್ ಆಗ್ತಾ ಇದೆ, ಗಾಡಿಯ ಪ್ರತಿಯೊಂದು ಫೀಚರ್ಸ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಬಂದಿದ್ದೀನಿ. ಸ್ನೇಹಿತರೆ, ಗಾಡಿ ನಾವು ಫಸ್ಟ್ ಕೀ ಮುಖಾಂತರ ಆನ್ ಮಾಡ್ಬೇಕು. ಇದನ್ನ ಗಾಡಿ ಆನ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಡಿಸ್ಪ್ಲೇ ಡಿಜಿಟಲ್ ಡಿಸ್ಪ್ಲೇ ಕಾಣುತ್ತೆ. ಬ್ಯಾಟ್ರಿಯ ಎಷ್ಟಿದೆ ಬ್ಯಾಟ್ರಿ ಬ್ಯಾಕಪ್ ಅನ್ನೋದು ತೋರಿಸುತ್ತೆ. ಅದಾದ್ಮೇಲೆ ಇದು ಪಾರ್ಕಿಂಗ್ ಮಾಡಲ್ ಇದೆ. ಇದು ಪಾರ್ಕಿಂಗ್ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು 65 ಅಂತ ಇದೆ. ಅಂದ್ರೆ 65 ಇಂದ ಅಪ್ ಟು 50 ತನಕ ಬರೋ ತನಕ ಗಾಡಿ ಮೂವ್ ಆಗುತ್ತೆ. 50ಗಿಂತ ಕಮ್ಮಿ ಆದ್ರೆ ಗಾಡಿ ರೀಚಾರ್ಜ್ ಮಾಡ್ಬೇಕಾಗುತ್ತೆ. ಪಕ್ಕದಲ್ಲಿ 00 ತೋರಿಸ್ತಾ ಇದೆಯಲ್ಲ, ಇಲ್ಲಿ ಎಷ್ಟು ಕಿಲೋಮೀಟರ್ ಓಡ್ತಾ ಇದೆ ಅಂತ ಕೂಡ ತೋರಿಸುತ್ತೆ. ಇದು ಒಂದು ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಅಂತ 3 ಬಟನ್ ಇದೆ. ಫಸ್ಟ್ ಗೇರ್ ಅಲ್ಲಿ ಅಪ್ ಟು 25 ಕಿಲೋಮೀಟರ್ ಸ್ಪೀಡ್ ಓಡುತ್ತೆ. ಸೆಕೆಂಡ್ ಗೇರ್ ಅಲ್ಲಿ ಅಪ್ ಟು 35 to 40 ಕಿಲೋಮೀಟರ್ ಓಡುತ್ತೆ. ಥರ್ಡ್ ಗೇರ್ ಅಲ್ಲಿ ಅಪ್ ಟು 50 ಕಿಲೋಮೀಟರ್ ತನಕ ಈ ಗಾಡಿ ಸ್ಪೀಡ್ ಅಲ್ಲಿ ಹೋಗುತ್ತೆ. ಸೊ ಈಗ ಈ ಗಾಡಿ ಮೂವ್ ಮಾಡಬೇಕು ಅಂದ್ರೆ ಫಸ್ಟ್ ಪಾರ್ಕಿಂಗ್ ಇರೋದನ್ನ ರಿಮೂವ್ ಮಾಡಬೇಕು. ಪಾರ್ಕಿಂಗ್ ರಿಮೂವ್ ಮಾಡೋದಕ್ಕೆ 2 ರೀತಿ ಇದೆ. ಒಂದು, ಪಾರ್ಕಿಂಗ್ ಬಟನ್ ನ ಪ್ರೆಸ್ ಮಾಡಿದ್ರೆ ಪಾರ್ಕಿಂಗ್ ಬಟನ್ ಪ್ರೆಸ್ ಮಾಡಿದ್ರೆ ಪಾರ್ಕಿಂಗ್ ರಿಲೀಸ್ ಆಗುತ್ತೆ. ಗಾಡಿ ರೆಡಿ ಇರುತ್ತೆ. ಈಗ ರೆಡಿ ಟು ಮೂವ್ ಅಂತ ತೋರಿಸ್ತಾ ಇರುತ್ತೆ. ಈಗ ಎಷ್ಟು ಲೀಟರ್ ನಾವು ಕೊಟ್ರೆ, ಇದು ಥರ್ಡ್ ಗೇರ್ ಅಲ್ಲಿ ಇದೆ ಆಲ್ರೆಡಿ. ನೋಡಿ ನೀವು ಸ್ಪೀಡ್ ನೋಡಿ, ಇಲ್ಲಿ 50 ಕಿಲೋಮೀಟರ್ 55 ಕಿಲೋಮೀಟರ್ ತನಕ ಇದು ಶೋ ಆಗ್ತಾ ಇದೆ. ನಾವು ಇದಕ್ಕಿಂತ ಕಮ್ಮಿ ಬರಬೇಕು ಅಂತಂದ್ರೆ ಸ್ಪೀಡ್ 1 ಬಂದೆ. ಸ್ಪೀಡ್ 1 ನಲ್ಲಿ ಮ್ಯಾಕ್ಸಿಮಮ್ 25 ಕಿಲೋಮೀಟರ್ ಮಾತ್ರ ರನ್ ಆಗುತ್ತೆ. ನೀವು 25ಗಿಂತ ಜಾಸ್ತಿ ಹೊಟ್ಬೇಕಂದ್ರೆ ಸೆಕೆಂಡ್ ಗೇರ್ ಬರಬೇಕು. ಸೆಕೆಂಡ್ ಗೇರ್ ಬಂದ್ರೆ ಅಪ್ ಟು 35 to 40 ಕೊಡುತ್ತೆ ಸ್ಪೀಡ್ ಇದು. ಹಾಗೆ ನೋಡೋದಾದ್ರೆ ನೀವು ಇಂಡಿಕೇಟರ್ ಬಂದು ನೋಡಿ. ಇದು ಲೆಫ್ಟ್ ಇಂಡಿಕೇಟರ್, ಇದು ವಿತ್ ಸೌಂಡ್ ವಿತ್ ಲೈಟ್ ಬರುತ್ತೆ. ರೈಟ್ ಇಂಡಿಕೇಟರ್ ಅದು. ಇದೆಲ್ಲ ಒಂದು ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ ನಾವೇನಾದ್ರೂ ಒಂದು ಸ್ಪೀಡ್ ನ ಫಿಕ್ಸ್ ಮಾಡಬೇಕು, ಎಕ್ಸ್ಟ್ರೀಟ್ ಕೊಡದಂಗೆ ಆರಾಮಾಗಿ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಒಂದು ಬಟನ್ ಇದೆ. ಆ ಬಟನ್ ನೀವು ರನ್ನಿಂಗ್ ಅಲ್ಲಿ ಇದ್ದಾಗ, ಸಪೋಸ್ ಈಗ ಇಲ್ಲಿ ಒಂದು 20 ಕಿಲೋಮೀಟರ್ಗೆ 30 ಕಿಲೋಮೀಟರ್ಗೆ ಇದನ್ನು ಲಾಕ್ ಮಾಡಬೇಕು ಅಂದ್ರೆ ಈ ಬಟನ್ ಪ್ರೆಸ್ ಮಾಡಿದ್ರೆ